ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಮಾರ್ಚ್ ಅಂದ್ರೆ 4,000 ರೂಪಾಯಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಅದು 25ನೇ ಕಂತಲ್ಲ, 4,000 ರೂಪಾಯಿ ಜಮಾ ಆಗಿದೆ ಅಂತ ಹೇಳಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ 2+2+4,000, ಕೆಲವೊಬ್ಬೊಬ್ರು 6,000 ಜಮಾ ಆಗಿದೆ, ಆ ರೀತಿ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಏನು ನಿನ್ನೆನಿಂದ ಹಣ ಜಮಾ ಆಗ್ಲಿಕ್ಕೆ ಶುರುವಾಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಪ್ರೂಫ್ ಹಾಕಿ ವಿಡಿಯೋ ಮಾಡಿದ್ದೆ. ನಿಜವಾಗ್ಲೂ ಕೆಲವೊಂದಿಷ್ಟು ಜನರಿಗೆ 4,000 ಜಮಾ ಆಗಿದೆಯಾ, 2 ಕಂತು ಬಿಡುಗಡೆ ಶುರುವಾಗಿದೆಯಾ ಅಥವಾ ಒಂದೇ ಕಂತು ಶುರುವಾಗಿದೆಯಾ, ಎಷ್ಟು ಜನರಿಗೆ ಇದುವರೆಗೂ ಹಣ ಜಮಾ ಆಗಿದೆ, ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ, ನಮಗೆ ಪ್ರೂಫ್ ಕಳಿಸಿರೋರು ಯಾವ್ಯಾವ ಜಿಲ್ಲೆಯವರು, ಎಲ್ಲ ಮಾಹಿತಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗೆ ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ನಿನ್ನೆ ನಾನು ಬೆಳಗ್ಗೆ ವಿಡಿಯೋ ಮಾಡಿದ್ದೆ, ಮುಂಚೆ ಲೈವ್ ಮಾಡಿದ್ದೆ. ಅದಾದ ನಂತರ ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೆ. ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಇದುವರೆಗೂ ಸಹ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, 15% ಜನ ಮಾತ್ರ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. ಅದ್ರ 25ನೇ ಕಂತು ಅಂತ ಹಾಕಿದ್ದೆ. ಇನ್ನೂ ಕೂಡ 85% ಜನ ಹಣ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ. ಇದುವರೆಗೂ ಗಮನಿಸ್ತಾ 15% ಜನರಿಗೂ ಹಣ ಇನ್ನೂ ಜಮಾ ಆಗಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಒಂದು 8-10% ಜನರಿಗೆ ಹಣ ಜಮಾ ಆಗಿರ್ಬೋದು. ನಮಗೆ ಪ್ರೂಫ್ ಕಳಿಸಿರೋ ಪ್ರಕಾರ ನೋಡೋದಕ್ಕೆ ಹೋದ್ರೆ, ಈಗ ಇದುವರೆಗೂ ಯಾದಗಿರಿ ಜಿಲ್ಲೆ ಮತ್ತೆ ಬೆಂಗಳೂರು ಸೌತ್ ಅವ್ರು ಏನ್ ಪ್ರೂಫ್ ಕಳಿಸಿದ್ರು, ಯಾದಗಿರಿ ಜಿಲ್ಲೆ ನಮ್ಮ ರೆಗ್ಯುಲರ್ ವೀಕ್ಷಕರೇ ಪ್ರೂಫ್ ಅನ್ನು ನಿನ್ನೆ ಕಳಿಸಿದ್ರು. ನಾನು ಆಲ್ರೆಡಿ ಟೆಲಿಗ್ರಾಮ್ ಚಾನೆಲ್ ಪೋಸ್ಟ್ ಮಾಡ್ತೀನಿ. ಇವತ್ತು ಕೂಡ ಜಮಾ ಆಗುವಂತ ಸಾಧ್ಯತೆ ಇರುತ್ತೆ. ಅದು 2 ಕಂತು ಜಮಾ ಆಗ್ತಿದ್ಯಾ ಅಂತ ಅನ್ನೋ ವಿಷಯಕ್ಕೆ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಕೇವಲ 2,000 ರೂಪಾಯಿ ಒಂದು ಕಂತು ಮಾತ್ರ ಜಮಾ ಆಗ್ತಾ ಇರುವಂತದ್ದು. 2 ಕಂತು ಯಾರಿಗೂ ಜಮಾ ಆಗಿಲ್ಲ. ಅದು ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮೊದಲು ಒಂದು ಕಂತು ಕ್ಲಿಯರ್ ಮಾಡ್ಬಿಟ್ಟೆ ಇನ್ನೊಂದು ಕಂತನ್ನ ರಿಲೀಸ್ ಮಾಡುವಂತದ್ದು. ಹಾಗಾಗಿ ಸದ್ಯಕ್ಕೆ ಒಂದು ಕಂತು ಜಮಾ ಆಗಿದೆ. ದೊಡ್ಡ ಮಟ್ಟದಲ್ಲಿ ಜಮಾ ಆಗ್ತಾ ಇಲ್ಲ, ಸ್ಪೀಡ್ ಆಗಿ ಜಮಾ ಆಗ್ತಾ ಇಲ್ಲ. 3-4 ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಜಿಲ್ಲೆಗೂ ಇನ್ನೂ ಹಣ ಜಮಾ ಶುರುವಾಗಿಲ್ಲ. ಹಾಗಾಗಿ ನಿಮ್ಮ ಜಿಲ್ಲೆ ಯಾವುದು, ನಿಮ್ಗೆ ಹಣ ಬಂದಿದೆಯೋ ಇಲ್ಲೋ ತಪ್ಪದೆ ಎಲ್ಲರೂ ಕಮೆಂಟ್ ಮಾಡಿ. 4,000 ರೂಪಾಯಿ ಬಿಡುಗಡೆ ಆಗಿಲ್ಲ, 2,000 ರೂಪಾಯಿ ಮಾತ್ರ ಬಿಡುಗಡೆ ಆಗಿರೋದು. ಅದು 25ನೇ ಕಂತ ಅಥವಾ ಫೆಬ್ರವರಿ ತಿಂಗಳ ಹಣ, ಏನ್ ಫೆಬ್ರವರಿ ಮಾರ್ಚ್ ಬಾಕಿ ಇತ್ತು ಕಳೆದ ವರ್ಷದ್ದು, ಅದೇನಾದ್ರೂ ಬಿಡುಗಡೆ ಮಾಡಿದಾರಾ ಅನ್ನೋದ್ರ ಬಗ್ಗೆ ಸರ್ಕಾರ ಡೀಟೇಲ್ ಇನ್ಫಾರ್ಮೇಶನ್ ಕೊಡಬೇಕಾಗಿದೆ. ಸದ್ಯಕ್ಕೆ 25ನೇ ಕಂತು ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ಒಂದು ಕಂತು ಮಾತ್ರ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಓಕೆನಾ? ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ಆದಷ್ಟು ಬೇಗ ಸರ್ಕಾರ ಬಾಕಿ ಕಂತುಗಳನ್ನ ರಿಲೀಸ್ ಮಾಡಲಿ. ನಿಮ್ಗೆ ಏನಾದ್ರೂ ಇವತ್ತು ಹಣ ಜಮಾ ಆಗಿದೆ ನಿಮ್ಮ ಜಿಲ್ಲೆ ಮೆನ್ಷನ್ ಮಾಡಿ, ಕಮೆಂಟ್ ಮಾಡಿ. ಅದರ ಜೊತೆಯಲ್ಲಿ ನಿಮ್ಗೆ ಏನ್ ಟೆಕ್ಸ್ಟ್ ಮೆಸೇಜ್ ಬಂದಿರೋದನ್ನ ಸ್ಕ್ರೀನ್ ಶಾಟ್ ತೆಗೆದು ಟೆಲಿಗ್ರಾಮ್ ಅಲ್ಲೂ ಕಳಿಸಬಹುದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೂ ಸಹ ನೀವು ಡೈರೆಕ್ಟ್ DM ಮಾಡಬಹುದು. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.